ಎಸ್ ವೀಕ್ಷಕರೇ ನಮಸ್ಕಾರ. 2024 ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆರಂಭ ಅಂದ್ರೆ ಈಗಾಗಲೇ ಪಂಚರಾಜ್ಯ ಚುನಾವಣೆ ಮುಗಿತು. ಚುನಾವಣೆ ನಂತರ ಎಲ್ಲ ಲೋಕಸಭೆ ಕಡೆ ಮುಖ ಮಾಡಿದ್ದಾರೆ. ಬಟ್ ದೇಶದಲ್ಲಿ ರಾಮ ಮಂದಿರದ ಸದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದೆ. ಸೊ ಕಾಂಗ್ರೆಸ್ಸಿಗರು ಆಗ್ಲೇ ಹೆಚ್ಚು 1999 ಚುನಾವಣೆಯಲ್ಲಿ 18 ಸೀಟ್ ಗೆದ್ದಿದ್ ಬಿಟ್ರೆ ಅದಾದ್ಮೇಲೆ 10 ದಾಟೇ ಇಲ್ಲ. 9 ಎಷ್ಟು ಕರ್ನಾಟಕದ 28 ಕ್ಷೇತ್ರಗಳಲ್ಲಿ. ಸೊ ಹಾಗಾಗಿ 2024ಕ್ಕೆ ನರೇಂದ್ರ ಮೋದಿ ಹ್ಯಾಟ್ರಿಕ್ ಬಾರಿಸ್ತಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರು ಸಹ ಕಳೆದ 20-25 ವರ್ಷದಿಂದ 10 ದಾಟಕ್ ಆಗ್ತಿಲ್ಲ. ಸರ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಜೋಡೆತ್ತು ನಂಬರ್ ಇನ್ಕ್ರೀಸ್ ಮಾಡ್ತಾರ. ಯಾರ್ಯಾರು ಆಸ್ಪಿರೆಂಟ್ ಇದ್ದಾರೆ? 25 ಜನ ಬಿಜೆಪಿ ಸಂಸದರಿದ್ರು ಸಹ ಪಕ್ಷೇತರ ಸಂಸದೆ ಸುಮಲತಾ, ಪ್ರಜ್ವಲ್ ರೇವಣ್ಣ, ಡಿ ಕೆ ಸುರೇಶ್. ಕಾಂಗ್ರೆಸ್ನ ಡಿ ಕೆ ಸುರೇಶ್ಗೆ ಟಿಕೆಟ್ ಫಿಕ್ಸ್. ಗ್ರಾಮಾಂತರದಿಂದನೇ ಸ್ಪರ್ಧೆ ಮಾಡ್ತಾರೆ. ಸುಮಲತಾಗೆ ಮಂಡ್ಯ ಟಿಕೆಟ್, ಬಿಜೆಪಿ ಸೇರ್ಪಡೆ ಅಂದ್ರೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರ ಟಿಕೆಟ್ ಅಲ್ಲಿ ಸಿಗೋ ಸಾಧ್ಯತೆ ತೀರಾ ಕಡಿಮೆ, ಸಾಧ್ಯ ಇಲ್ಲ. ಪ್ರಜ್ವಲ್ ರೇವಣ್ಣ ಅದು ಕೇಸು ಕತೆ ಗೀತೆ ಆ ಕಾರಣಕ್ಕೆ. ಸೊ ಇನ್ನು 25 ಬಿಜೆಪಿ ಸಂಸದರಲ್ಲಿ 15ಕ್ಕೂ ಅಧಿಕ ಸಂಸದರಿಗೆ ಟಿಕೆಟ್ ಡೌಟ್. ಎಷ್ಟೋ ಜನ ಈಗಾಗಲೇ ನಿವೃತ್ತಿಯನ್ನು ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಯಾರ್ಯಾರು ಹೊಸ ಆಸ್ಪಿರೆಂಟ್ಗಳು, ಅಲ್ಲಿ ಲೆಕ್ಕಾಚಾರಗಳೇನು, ಹೊಸದಾಗಿ ಗೆದ್ದಿರೋ ಎಮ್ ಎಲ್ ಎಗಳು ಉರುಪೇನು, ಎಮ್ ಎಲ್ ಎಗಳೆಲ್ಲ ಎಂಪಿನ ಅವ್ರ ಪಾರ್ಟಿನೇ ಗೆಲ್ಸ್ಬೇಕು ನಿಂತವ್ರ, ಇಲ್ಲಿ ರಾಜ್ಯ ಸರ್ಕಾರ ಲೋಕಸಭೆ ವಿಚಾರದಲ್ಲಿ ಪ್ರಭಾವ ಬೀರುತ್ತಾ, ಎಲ್ಲ ವಿಷಯನ ನಾವಿವತ್ತು ಚರ್ಚೆ ಮಾಡ್ಲಿಕ್ಕೆ. ಖಂಡಿತವಾಗ್ಲೂ ಕೂಡ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಕರ್ನಾಟಕ ಟಿವಿ ಮಾಡಿದಂತ ಕ್ರಾಂತಿ ಎಲ್ಲರಿಗೂ ಗೊತ್ತಿರುವಂತದ್ದು. ಈಗ ಅದೇ ಬಟ್ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗುತ್ತೆ. ನಾನು ಆಗ್ಲೇ ಅಲ್ಲಿ ಪ್ರೋಮೋ ಆಗ್ತಾ ಕಾಮೆಂಟ್ ನೋಡ್ತಿದ್ದೆ. ಎಲ್ಲ ಫೇಕ್ ಆಯ್ತು, ನಂಬರ್ ವ್ಯತ್ಯಾಸಗಳಾಯ್ತು. ಹೌದು, ಖಂಡಿತ. ಎಸ್, ಐ ಅಗ್ರಿ. ನಾವು ರಾಜಕಾರಣದಲ್ಲಿ ಹೊರಗಿನ ನೇರ ಹೋರಾಟದ ಬಗ್ಗೆ ಲೆಕ್ಕಾಚಾರದಲ್ಲಿದ್ವಿ. ಒಳ ಏಟು ಕೊಡುವುದ್ರ ಬಗ್ಗೆ ವ್ಯತ್ಯಾಸಗಳಿಗೆ ಗೊತ್ತಿರಲಿಲ್ಲ. ಹೌದು, ಒಪ್ಕೋಬೇಕಲ್ಲ, ಕನ್ಫೆಷನ್ ಟೈಮ್. ರಾಜಕೀಯದಲ್ಲಿ ಕಾರ್ಯಕರ್ತರು ಪಕ್ಷಗಳ ಬಲಾಬಲ ಲೆಕ್ಕಾಚಾರದಲ್ಲಿ ಒಂದಷ್ಟು ಅಂಕಿಅಂಶಗಳ ಮೇಲೆ ಮಾಹಿತಿ ಕೊಟ್ವಿ. ಆದ್ರೆ ಒಳಮರ್ಮ ಇವತ್ತೇನು ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಸಿಡ್ದೆದ್ದವ್ರಲ್ಲ, ಯತ್ನಾಳ್ ಹೇಳ್ತಾವ್ರಲ್ಲ, ಬೊಮ್ಮಾಯಿ ಸೋಲ್ಸೋಕ್ ಹೊರಟಿದ್ರು, ಸೋಮಣ್ಣನ್ ಸೋಲ್ಸಿದ್ರು, ಸಿಟಿ ರವಿಯನ್ ಸೋಲ್ಸಿದ್ರು. ಇವೆಲ್ಲವೂ ಇದೆಯಲ್ಲ, ಒಂದಷ್ಟು ವ್ಯತ್ಯಾಸಗಳು ಖಂಡಿತ ಕಾಂಗ್ರೆಸ್ನಲ್ಲಿ, ಬಿಜೆಪಿಯಲ್ಲಿ, JDS ನಲ್ಲಿ ಸತ್ಯವಾದ ಕಾರಣ ವ್ಯತ್ಯಾಸಗಳು. ಎರಡನೇದು, ಅಂಡ್ JDS ಬಿಜೆಪಿ ಜೊತೆ ಒಳೆ ಮೈತ್ರಿ ಮಾಡ್ಕೊಂಡು ಆಟ ಆಡ್ತಿದ್ರು. ಇರ್ನಾರ್ದೆ ಹೈದರಾಬಾದ್ಗೆ ಹೋಗ್ಬಿಟ್ಟು TRS ಅವ್ರ ಹತ್ರ ಇರುವೆ ಬಿಡಿಸ್ಕೊಂಡ್ರು. ಅದರ ಪರಿಣಾಮವನ್ನ ಅನುಭವಿಸಿದ್ರು. ಇವ್ರು ಯಾವಾಗ ಹೈದರಾಬಾದ್ ಹೋಗ್ತಾರೆ, ಅಲ್ಲಿಂದ ಸಂತೋಷ್ ಜಿ ರೆಬಲ್ ಆಗಿ ಶುರು ಮಾಡ್ಕೋತಾರೆ. ಸೊ ಹಂಗೆ ಅದು ವಿಧಾನಸಭೆ ಚುನಾವಣೆ ಸರ್ವೆ ಅಂತ ಹೇಳಿದಕ್ಕೆ ನಾನು ಜನಗಳಿಗೂ ಖಂಡಿತ ಹೇಳಬೇಕಾದಂತ. ಆಮೇಲೆ ಸಹಜ ಟೀಕೆಗೆ ಗುರಿಯಾಗದೆ, ತಪ್ಪುಗಳಾಗದೆ ನಾನು ನನ್ನ ತಪ್ಪನ್ನ ತಿದ್ದಿಕೊಳ್ಳಲು ಸಾಧ್ಯ ಇಲ್ಲ. ನಾನು ಆಗ್ಲೇ ಹೇಳದಲ್ಲ, ರಾಜಕೀಯ ವಿಚಾರದಲ್ಲಿ ಮೇಲ್ನೋಟದ ರಾಜಕೀಯ ಮಾತ್ರ ಕಲ್ತಿದ್ದೆ, ತಿಳ್ಕೊಂಡಿದ್ದೆ. ಒಳಗಿನ ಒಳ ಒಡೆತಗಳು ಅದ್ರ ಬಗ್ಗೆ ಅರಿವಿರ್ಲಿಲ್ಲ ನನಗೆ. ಆ ವಿಚಾರದಲ್ಲಿ ನಾನು ಫೇಲ್ ಆದೆ. ಹಾಗಾಗಿ ರಾಜಕೀಯ ಅಂತಂದ್ರೆ ತಂತ್ರ, ಪ್ರತಿತಂತ್ರ, ಕುತಂತ್ರ ಅಂತ ಪದೇ ಹೇಳುವಂತ ನಾನು ರಾಜಕಾರಣದ ಕುತಂತ್ರದಿಂದ ಯಾರ್ಯಾರು ಸೋಲ್ತಾರೆ ಗೆಲ್ತಾರೆ ಅನ್ನೋ ಕ್ಲಾರಿಟಿಗೆ ಬಂದಿರಲಿಲ್ಲ. ಆ ವ್ಯತ್ಯಾಸಗಳು ಕಾರಣ ಆಯ್ತು. ಮೇಲ್ಮೈ ರಾಜಕೀಯ ಲೆಕ್ಕಾಚಾರಗಳನ್ನ ತಿಳಿಸಕ್ ಹೋದಾಗ ಆ ಎಡವಟ್ಟುಗಳಾಗಿದೆ. ಸೊ ಇನ್ನು ಲೋಕಸಭೆ ಅಂತ ಬಂದಾಗ, ಲೋಕಸಭೆ ಲೆಕ್ಕಾಚಾರದಲ್ಲಿ ಒಳ ಒಡೆತಗಳು ನಡೆಯುತ್ತೆ. 28ರಲ್ಲಿ ಒಂದು 5, 6, 7, 8 ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಆಗ್ಬೋದು. ಕರಾವಳಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಜಾಗದಲ್ಲಿ ನವೀನ್ ಕುಮಾರ್ ನೆಲ್ಸೂರು ಗೆದ್ಕೊಂಡು ಬರ್ತಾರೆ. ಅಲ್ಲಿ ಯಾರು ಏನು ಒಳೆ ಹೊಡೆತ ಮಾಡ್ಕೊಂಡ್ರು ಅಷ್ಟೇ. ಖಂಡಿತ ಅಲ್ವಾ? ಆತರ ಬೆಂಗಳೂರು ಸೆಂಟ್ರಲ್ PC ಮೋಹನ್ ಜಾಗದಲ್ಲಿ KC ಮೋಹನ್ ನಿಲ್ಸ್ಕೊಂಡ್ರು ಗೆದ್ಕೊಂಡು ಬರ್ತಾರೆ. ಹಾಗಾಗಿ ಈ ಲೆಕ್ಕಾಚಾರಗಳು. ಸೊ ಏನಿಯೋ ನಿಮ್ಮ ಕೆಲವೊಂದು ಪ್ರಶ್ನೆಗಳು ರೈಸ್ ಆದಾಗ ಅದಕ್ಕೊಂದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್. ಅಂಡ್ ಅಗೇನ್ ಒಂದಷ್ಟು ಜನ ಯಾತ್ರೆ ನಡೀತಾ ಇರ್ತವೆ. ಈಗ 28 ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಇವತ್ತಿನ ಕಂಪ್ಲೀಟ್ ಮಾಹಿತಿನ ಕೊಡ್ಲಿಕ್ಕೆ ನಾವಿಬ್ರು, ನಾನು ಮತ್ತೆ ಯೋಗೇಶ್ ಈಶ್ವರ್ ಇಬ್ರು ಕೂಡ ಇದೀವಿ. ರಾಜಕಾರಣದ ಬಗ್ಗೆ ಒಳ ಹೊರಗು, ಇನ್ನು ಮುಂದೆ ನಾನು ತಂತ್ರ, ಪ್ರತಿತಂತ್ರ, ಕುತಂತ್ರಗಳಿಂದ ಏನೇನಾಗ್ಬೋದು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಎಸ್, ಕಂಟಿನ್ಯೂ.
ಎಸ್ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಕ್ಷೇತ್ರ ಚಿಕ್ಕೋಡಿಯಲ್ಲಿ 1999ರಿಂದ ಒಂದು ಸಣ್ಣ ಗ್ಲಾನ್ಸ್ ಅನ್ನ ಮಾಡ್ತಾ ಬರ್ತಾರೆ. JDU ಪಕ್ಷದಿಂದ ರಮೇಶ್ ಜಿಗಜಿಣಗಿ ಅವರು ಸಂಸದರಾಗಿದ್ರು. 2004ರಲ್ಲಿ ಕೂಡ ಅವರೇ ಸಂಸದರು, ಆದರೆ ಬಿಜೆಪಿ ಪಕ್ಷದಿಂದ. ಈ ಎರಡೂ ಟೈಮಲ್ಲಿ ಏನಾಗಿತ್ತು, ಅದು ಮೀಸಲು ಕ್ಷೇತ್ರ ಆಗಿತ್ತು. ಹೌದು, 2009 ಪುನರ್ವಿಂಗಡಣೆ ಆದ್ಮೇಲೆ ಅದು ಜನರಲ್ ಆಯಿತು. ಸೊ ಆಗ ಮೀಸಲು ಕ್ಷೇತ್ರ ಆಗಿದ್ದಾಗ, SC ಮೀಸಲು ಕ್ಷೇತ್ರ ಆಗಿದ್ದಾಗ 99ರಲ್ಲಿ JDU ಕೂಡ ಬಿಜೆಪಿಯ ಮೈತ್ರಿಕೂಟ NDA ನಲ್ಲಿತ್ತು. ಹೌದು, ಜಾರ್ಜ್ ಫರ್ನಾಂಡಿಸ್ ನಮ್ಮ ರಾಜ್ಯದ ನಾಯಕರು, ಕರೆಕ್ಟ್, ಪಕ್ಷಾತೀತವಾದಂತ ಒಪ್ಪುವಂತ ವ್ಯಕ್ತಿ. ಜಾರ್ಜ್ ಫರ್ನಾಂಡಿಸ್, ನಿತೀಶ್ ಕುಮಾರ್ ಇವರ ಪಕ್ಷವೇ, ಶರತ್ ಯಾದವ್ ಪಕ್ಷನ JDU. ಸೊ ಅವತ್ತೆಲ್ಲ ಜಾರ್ಜ್ ಫರ್ನಾಂಡಿಸ್ ಮುಖ ನೋಡಿ ಅಂದ್ರೆ ಮೈತ್ರಿ. ಹೌದು, JDU ಅವತ್ತು JDS 0 ರಾಜ್ಯದಲ್ಲಿ. ಸೊ JDU ನಿಂದ ರಮೇಶ್ ಜಿಗಜಿಣಗಿ ಗೆಲ್ತಾರೆ 99ರಲ್ಲಿ. 2004 ಅವ್ರು ಎಲ್ಲಾ ಬಹುತೇಕ JDU ನಾಯಕರೆಲ್ಲ ಬಿಜೆಪಿ ಸೇರ್ತಾರೆ. ಹಾಗಾಗಿ ರಮೇಶ್ ಜಿಗಜಿಣಗಿ 99ರಲ್ಲಿ 2004ರಲ್ಲಿ ಗೆಲ್ತಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ ಮೀಸಲು ಬದಲಾಗುತ್ತೆ, ರಮೇಶ್ ಜಿಗಜಿಣಗಿ ಮುಂದೆ ಬರ್ತೀನಿ ವಿಜಯಪುರ ಶಿಫ್ಟ್ ಆಗ್ತಾರೆ. 2009ರಲ್ಲಿ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಇಲ್ಲಿ ಕಂಟೆಸ್ಟ್ ಮಾಡಿ ಗೆಲ್ತಾರೆ. ಅವತ್ತು ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ. ಹೌದು, 2009 ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರುತ್ತೆ. ಪ್ರಕಾಶ್ ಹುಕ್ಕೇರಿ ಸೋಲ್ತಾರೆ. 3,82,794 ಮತ ಪಡೆದು 55,000 ಅಂತರದಲ್ಲಿ ಸೋಲ್ತಾರೆ. ರಮೇಶ್ ಕತ್ತಿ 55,000 ಅಂತರದಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಅದೇ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುತ್ತೆ. ಹೌದು, ಯಡಿಯೂರಪ್ಪ ನೇತೃತ್ವದಲ್ಲಿ ಅವರು CM ಆಗಿರ್ತಾರೆ ದಕ್ಷಿಣ ಭಾರತದಲ್ಲಿ. 2014ರಲ್ಲಿ ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಅವರು ಸಂಸದರಾಗ್ತಾರೆ. 4,74,373 ಮತಗಳನ್ನ ತೆಗೆದುಕೊಂಡು ಬಿಜೆಪಿಯ ರಮೇಶ್ ಕತ್ತಿ ಅವರ ವಿರುದ್ಧ ರಮೇಶ್ ಕತ್ತಿ 4,71,370 ಮತಗಳನ್ನ ತೆಗೆದುಕೊಳ್ತಾರೆ. ಗೆಲುವಿನ ಅಂತರ ಕೇವಲ 3,003. ಇಡೀ ದೇಶಾದ್ಯಂತ UPA 2 ವಿರೋಧಿ ಅಲೆ, ನರೇಂದ್ರ ಮೋದಿ ಅಲೆ ಇದ್ದಾಗ್ಲೂ ಸಹ, ಅಲೆ ಇಲ್ಲದಿದ್ದಾಗ ನರೇಂದ್ರ ಮೋದಿ ಅವರು ಪ್ರಧಾನಿ ಅಂತ ಚಾಲ್ತಿಯಲ್ಲಿ ಇಲ್ದಿರ್ಬೇಕಾದ್ರೆ ರಮೇಶ್ ಕತ್ತಿ ಗೆದ್ದಿರ್ತಾರೆ 2009. 14ರಲ್ಲಿ ಯಾಕೆ ಸೋತ್ರು ಅಂದ್ರೆ ಮೋದಿ ಪ್ರಚಾರಕ್ಕೆ ಬರ್ಬೇಕು, ನಮ್ ಮೋದಿ ಇಲ್ಲ, ನಮ್ ಚಿಕ್ಕೋಡಿ ಮೋದಿನೇ, ಉಮೇಶ್ ಕತ್ತಿ ನಾವೇ ಅಂತ ನರೇಂದ್ರ ಮೋದಿ ಪ್ರಚಾರಕ್ಕೆ ಬರೋದ್ರ ತಡೆದಿರ್ತಾರ ಅಂತವ್ರು. ನಾವೇ ಗೆದ್ಕ ಬರ್ತೀವಿ ಅಂತ, ನಾವೇ ಗೆದ್ದು ಬರ್ತೀವಿ ಅನ್ನೋ ಟೈಮಲ್ಲಿ ಇಡೀ ದೇಶದಲ್ಲಿ ಅಲೆ ಇದ್ದಾಗ ಇವ್ರು ಸೋಲ್ತಾರೆ. ಅಲ್ಲಿ ಪ್ರಕಾಶ್ ಹುಕ್ಕೇರಿ ಮಜಾ ಕೇಳಿ, ಅವ್ರು ಸಿದ್ದರಾಮಯ್ಯ ಗವರ್ನಮೆಂಟ್ ಅಲ್ಲಿ 2013ರಲ್ಲಿ ಮಂತ್ರಿ ಆಗಿರ್ತಾರೆ. ಮಂತ್ರಿ ಆಗಿದ್ದವರು ಹೋಗಿ ಚಿಕ್ಕೋಡಿಯಿಂದ MLA ಆಗಿ ಮಂತ್ರಿ ಆಗಿರ್ತಾರೆ. ಮಂತ್ರಿನೇ ಕಂಟೆಸ್ಟ್ ಮಾಡಿಸ್ತಾರೆ ಈ ನರೇಂದ್ರ ಮೋದಿ ಅಲೆ ತಡಿಬೇಕು ಅಂತ. ಮನುಷ್ಯ ಗೆದ್ಬಿಡುತ್ತೆ, ಮಂತ್ರಿಗಿರಿ ಹೋಯ್ತು. ಬೈ ಎಲೆಕ್ಷನ್ ಮಗ ಗಣೇಶ್ ಹುಕ್ಕೇರಿ ಗೆದ್ಕೋತಾರೆ, ಸಂಸದರಾಗಿ ಉಳ್ಕೋತಾರೆ. ಮಂತ್ರಿ ಲೋಕಸಭೆಗೆ ನಿಂತು ಗೆದ್ದು ಮಂತ್ರಿ ಪದವಿ ಕಳ್ಕೊಂಡು ಬರೀ MP ಆಗಿ ಉಳ್ಕೋತಾರೆ. 2019ಕ್ಕೆ ಬಂದಾಗ ರಮೇಶ್ ಕತ್ತಿ ಅವ್ರನ್ನ ಚೇಂಜ್ ಮಾಡ್ತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ನಿಪ್ಪಾಣಿ MLA ಶಶಿಕಲಾ ಜೊಲ್ಲೆ ಅವ್ರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಕೊಡ್ತಾರೆ ಬಿಜೆಪಿಯಿಂದ. 6,45,000 ಮತ ಅವ್ರು ಪಡೆದ್ರೆ ಪ್ರಕಾಶ್ ಹುಕ್ಕೇರಿ ಮತ್ತೆ 90 ನಿಂತ್ಕೋತಾರ ಅವ್ರು. ಹೌದು, ಯಾಕಂದ್ರೆ ಆಗ JDS ಕಾಂಗ್ರೆಸ್ ಸರ್ಕಾರ ಇದ್ರು ಸಹ ಪ್ರಕಾಶ್ ಹುಕ್ಕೇರಿ ನಿಂತ್ಕೊಂಡು 5,26,000 ಮತ ಪಡಿತಾರೆ. ಗೆಲುವಿನ ನಂತರ 1,18,000 ಮೋದಿ ಅಲೆ ಫುಲ್ ಪೀಕ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ರಮೇಶ್ ಕತ್ತಿ 2009ರಲ್ಲಿ ಗೆದ್ದಿದ್ದು 55,000 ಅಂತರ. 2019ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಗೆದ್ದಿದ್ದು 1,18,000 ಮತಗಳ ಅಂತರ. ಇದು ಕತೆ. ಈಗ ಪ್ರೆಸೆಂಟ್ 2023ರಲ್ಲಿ ಗೆದ್ದಿರುವಂತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅದರಲ್ಲಿ 3 ಬಿಜೆಪಿ MLAಗಳಿದ್ರೆ 5 ಜನ ಕಾಂಗ್ರೆಸ್ MLAಗಳಿದ್ದಾರೆ. ಕ್ಷೇತ್ರವಾರು ನೋಡೋಣ. ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಅವರು ಬಿಜೆಪಿಯ ಶಾಸಕರು, ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ, ಹತಣಿಯಲ್ಲಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಿಂದ, ಕಾಗವಾಡದಲ್ಲಿ ರಾಜು ಕಾಗೆ ಕಾಂಗ್ರೆಸ್, ಕುಡ್ಚಿಯಲ್ಲಿ ಮಹೇಂದ್ರ ತಮ್ಮಣ್ಣನವರ್ ಕಾಂಗ್ರೆಸ್ನಿಂದ, ರಾಯಭಾಗದಲ್ಲಿ ದುರ್ಯೋಧನ ಹೈಹೊಳೆ ಬಿಜೆಪಿಯಿಂದ, ಇನ್ನ ಹುಕ್ಕೇರಿಯಲ್ಲಿ ನಿತಿನ್ ಕತ್ತಿ ಬಿಜೆಪಿಯಿಂದ, ಯಮಕನಮರಡಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದ ಶಾಸಕರಾದರು. ಇವರೆಲ್ಲ ಇದ್ದಾರೆ. ಈಗ ಇನ್ನು ಆಸ್ಪಿರೆಂಟ್ ವಿಚಾರ ಬಂದಾಗ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಅವ್ರ ಜೊತೆಗೆ ರಮೇಶ್ ಕತ್ತಿ ಮಾಜಿ ಸಂಸದರು, ಇವರು ಕಂಟೆಸ್ಟ್ ಮಾಡಿ ಸೋತ್ರು. ಚಿಕ್ಕೋಡಿನಲ್ಲಿ MLA ಟಿಕೆಟ್ ಕೊಟ್ಟಿದ್ರು ಇವ್ರಿಗೆ, ಗಣೇಶ್ ಹುಕ್ಕೇರಿ ಅಪೋಸಿಟ್. ಹೌದು, ಇವ್ರು ಸೋತ್ರು. ಇವ್ರ ಅಣ್ಣನ ಮಗ ಮತ್ತೆ ನಿತಿನ್ ಕತ್ತಿ ಹುಕ್ಕೇರಿಯಲ್ಲಿ ಗೆದ್ರು. ಈಗ ನನಗೂ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಚಿದಾನಂದ ಸವದಿ, ಲಕ್ಷ್ಮಣ್ ರಾವ್ ಚಿಂಗಳೆ ಅವರು ಆಸ್ಪಿರೆಂಟ್ ಅಲ್ಲಿ ಇದ್ದಾರೆ, ಚಾಲ್ತಿಯಲ್ಲಿದೆ ಹೆಸರು. ಬಟ್ ಇಲ್ಲಿ ವಿಚಾರಕ್ಕೆ ಬಂದಾಗ ರಮೇಶ್ ಕತ್ತಿಗೆ ಟಿಕೆಟ್ ಸಿಗದಿದ್ರೆ, ನಿಮ್ಗೆ ಗೊತ್ತಿರ್ಲಿ, ಫಾರ್ ದ ಫಸ್ಟ್ ಟೈಮ್ ದೀರ್ಘಕಾಲ ಬಿಜೆಪಿಯಲ್ಲಿ ರಾಜಕಾರಣ ಮಾಡಿದಂತ ಲಕ್ಷ್ಮಣ ಸವದಿ ಈಗ ಬಿಜೆಪಿಯಲ್ಲಿ ಇಲ್ಲ.
ಎಸ್. ಲಕ್ಷ್ಮಣ ಸವದಿ ಬಿಜೆಪಿಲಿ ಇಲ್ಲ. ಬಿಜೆಪಿನಲ್ಲಿ ಇಲ್ಲ. ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿ ಆ MLA ಎಲೆಕ್ಷನ್ ನಡೆದಂತ ಮತಗಳನ್ನ ನಾವು ಗಣನೆ ತೆಗೆದುಕೊಳ್ಳೋದಾದ್ರೆ 6,56,566 ಕಾಂಗ್ರೆಸ್ ಮತ ಬಿದ್ದೈತೆ ಮೊನ್ನೆ MLA ಎಲೆಕ್ಷನ್ ಅಲ್ಲಿ. 5,17,000 ಬಿಜೆಪಿ ಮತ ಬಿದ್ದಿದೆ. ಹೌದು. ಅಂಡ್ JDSಗೆ 50,000 ಮತ ಬಿದ್ದಿದೆ. ಈಗ JDS ಬಿಜೆಪಿ ಮೈತ್ರಿ. ಬಟ್ ಇಲ್ಲಿ JDS ಕಲ ಬಿಜೆಪಿಗಿಂತ ಕಾಂಗ್ರೆಸ್ 1,39,000 ಮತಗಳ ಲೀಡ್ ಅಲ್ಲಿ MLA ಎಲೆಕ್ಷನ್ ಅಲ್ಲಿ. ಹೌದು. ಬಟ್ ಇದು MP ಗೆ ಬಂದಾಗ ಏನಾಗುತ್ತೆ, ಈಗ ರಮೇಶ್ ಕತ್ತಿನೂ ಕೈ ಕೊಟ್ಬಿಟ್ರೆ, ಟಿಕೆಟ್ ಸಿಗದೆ ಕೈ ಕೊಟ್ಟರೆ ಚಿಕ್ಕೋಡಿ ಕೈ ಜಾರಬಹುದು. ಯಾಕಂದ್ರೆ ಇದು 2014 ಜಾರಿತ್ತು, ನರೇಂದ್ರ ಮೋದಿ ಅಲೆ ಅಂದಾಗ್ಲೆ ಅನ್ನೋ ಲೆಕ್ಕಾಚಾರದಲ್ಲಿದೆ. ಬಟ್ ಟಫ್ ಇದೆ. ಲಕ್ಷ್ಮಣ್ ಸವದಿಗೆ ಇದು ಸವಾಲು, ಸತೀಶ್ ಜಾರಕಿಹೊಳಿಗೆ ಸವಾಲು, ಹೌದು ಅಲ್ವಾ? ಹೌದು. ಸೊ ಬಿಜೆಪಿನಲ್ಲಿ ಈಗ ಕುರ್ಚಿಯ XMLA ರಾಜೀವ್ ಜನರಲ್ ಸೆಕ್ರೆಟರಿ ಆಗಿರ್ಬಹುದೇನೋ, ಬಟ್ ಇಲ್ಲಿ ಪ್ರಭಾವ ಏನೇ ಇದ್ರು ಕತ್ತಿ, ಗುರಾಣಿ, ರಮೇಶ್ ಜಾರಕಿಹೊಳಿ ಅವ್ರಿಗೂ ಸವಾಲ. ಲೈಕಿಂಗ್ ಇವರೇ ಜಾರಕಿಹೊಳಿ, ಹೌದು, ಅವ್ರದೇ ಪಾರುಪತ್ತಿಗಳು. ಅದೇನಾಗತ್ತೆ ನೋಡ್ಬೇಕು. ಮೊದ್ಲೇ ಇವ್ರಿಗೂ ಒಂದ್ ಸ್ವಲ್ಪ ರಮೇಶ್ ಜಾರಕಿಹೊಳಿ ಟೀಮ್ಗೂ ಆಗ್ ಬರಲ್ಲ. ಹೌದು. ಸೊ ಅದೆಲ್ಲವ ಕಾರಣದಿಂದಾಗಿ ಚಿಕ್ಕೋಡಿ ಸ್ವಲ್ಪ ಚಕಮಕಿ ಇದೆ ಬಿಜೆಪಿಲಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಹಣಾಣೆ. ಹೇಳಿದ್ನಲ್ಲ, ಲೋಕಸಭೆ ಬೇರೆ, ವಿಧಾನಸಭೆ ಚುನಾವಣೆ ಬೇರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಕ್ಕೂ ಈಗಲೂ ಒಂದಷ್ಟು ಮೇಲ್ನೋಟದಲ್ಲಿ ಬೇರೆ ಬೇರೆ ರೀತಿ ವ್ಯತ್ಯಾಸಗಳಿದೆ. ಬಟ್ ಕಾಂಗ್ರೆಸ್ನವ್ರ ನಂಬಿಕೆ ಏನು, ಸಂತೋಷ್ ಲಾಡೋರ್ ನಾವು ಮಾತಾಡ್ತಾ ಇಲ್ಲ ಶಿವು, 41% ಅಲ್ಲ ನಮ್ಗೆ MLA ಎಲೆಕ್ಷನ್, 41, 42, 43% ನಮ್ಗೇನು ಮತ ಇದೆಯಲ್ಲ, 50% ದಾಟ್ತೀವಿ ಲೋಕಸಭೆಯಲ್ಲಿ. ಪ್ರತಿ ಮನೆಗೂ ನಮ್ಮ ಹಣ ತಲುಪಿದೆ. ಲೈಕ್ ಅಂದ್ರೆ ನಮ್ಮ ಗ್ಯಾರಂಟಿಗಳು ತಲುಪಿದೆ. ಯಾರ್ಯಾರು ಫ್ರೀ ಬಸ್ ಓಡಾಡವ್ರೆ, ಯಾರ್ಯಾರ ಅಕೌಂಟ್ ಹಣ ಹೋಗಿದೆ. ಬರೀ ಹೆಂಗಸರು ಓಟ್ ಹಾಕಿದ್ರೆ ಕಾಂಗ್ರೆಸ್ 28ಕ್ಕೆ 28 ಗೆಲ್ಲತ್ತೆ ಅಂತ ಹೇಳ್ತಾರೆ. ನೋಡ್ಬೇಕು. ಯಾಕೆಂದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಜೊತೆಗೆ ಕೆಲವರು ಅವ್ರವ್ರ ಪಾರ್ಟಿಯವರೇ ಗುನ್ನ ಇಟ್ಕೊಂಡಿದ್ದು ಒಂದಷ್ಟು ವ್ಯತ್ಯಾಸ ಕಾರಣ ವಾರಂಟಿಗಳು ಅಲ್ವಾ? ಸೊ ಇದಾಗಿದ್ದು. ಹಾಗಾಗಿ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಲೆಕ್ಕಾಚಾರಕ್ಕೆ ಬರೋದಾದ್ರೆ, ಸೊ ಇದು ಟಫ್ ಫೈಟ್. ಬಿಜೆಪಿಯಿಂದ ಕಾಂಗ್ರೆಸ್ ಕಿತ್ತಿಕೊಳ್ಳಬಹುದಾದ ಕ್ಷೇತ್ರ ಇದು ಕೂಡ ಒಂದು. ಹೌದು, ಖಂಡಿತ. ಲಕ್ಷ್ಮಣ್ ಸವದಿ ಇಲ್ಲ ಇಲ್ಲಿ. ರಮೇಶ್ ಕತ್ತಿಗ್ ಟಿಕೆಟ್ ಮಿಸ್ ಆದರೆ ರಾಜು ಕಾಗೆ ಇಲ್ಲ. ರಾಜು ಕಾಗೆ ಕಳೆದ ಬಾರಿ ಬಿಜೆಪಿಲಿ ಇದ್ರು. ಹೌದು. ರಾಜು ಕಾಗೆ ಇಲ್ಲ, ಲಕ್ಷ್ಮಣ್ ಸವದಿ ಇಲ್ಲ. ಸೊ ಇದೆಲ್ಲವನ್ನು ನೋಡಿದಾಗ ಈಗಾಗಲೇ ಮೇಲ್ನೋಟಕ್ಕೆ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ 1,39,000 ಲೀಡ್ ಇದೆ ಕಾಂಗ್ರೆಸ್ಗೆ. ಬಟ್ ಲೋಕಸಭೆ ಬೇರೆ. ಸೊ ಇದಾದ್ರೂ ಟಫ್ ಬಿಜೆಪಿಗೆ ಇರ್ತಕ್ಕಂಥ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದ್ರೆ ತಪ್ಪಾಗಲ್ಲ. ನಮ್ ಕತೆಗಳಿರ್ಲಿ, ನೀವು ನಿಮ್ಮ ಅಭಿಪ್ರಾಯವನ್ನ ಚಿಕ್ಕೋಡಿ ಸಂಬಂಧಪಟ್ಟಂಗೆ ಚಿಕ್ಕೋಡಿ ಅವರು ಕಾಮೆಂಟ್ ಮಾಡಿ.